ಇಂದು ನಾವು ಸಂಖ್ಯೆಗಳನ್ನ 1, 2, 3 ಅಂತ ಸರಳವಾಗಿ ಪರಿಚಿತ ರೀತಿಯಲ್ಲಿ ಬರಿತೇವೆ. ಆದ್ರೆ ಅಂಕಿಗಳ ಬದಲು ಚುಕ್ಕೆಗಳು, ಗೆರೆಗಳು ಮತ್ತು ಚಿಪ್ಪಿನ ಆಕಾರದ ಸಂಖ್ಯೆಗಳನ್ನ ಬಳಸಿದ್ರೆ ಹೇಗೆ? ಸ್ವಲ್ಪ ವಿಚಿತ್ರವಾಗಿ ಕೇಳಿಸುತ್ತಲ್ವಾ? ಆದ್ರೆ ಇದೇ ರೀತಿಯ ಪದ್ಧತಿಯನ್ನ ಕೆಲವು ಪ್ರಾಚೀನ ನಾಗರಿಕತೆಗಳು ಬಳಸ್ತಿದ್ವು. ಅವುಗಳಲ್ಲಿ ಒಂದಾದ ಮಾಯನ್ ಸಂಖ್ಯಾ ಪದ್ಧತಿಯನ್ನ ಈಗ ಅನ್ವೇಷಿಸೋಣ. ಮಾಯನ್ ಸಂಖ್ಯಾ ಪದ್ಧತಿ ಮಧ್ಯ ಅಮೆರಿಕಾದಲ್ಲಿ ಕ್ರಿಸ್ತಶಕ 3ನೇ ಶತಮಾನದಿಂದ 10ನೇ ಶತಮಾನದವರೆಗೂ ಅಸ್ತಿತ್ವದಲ್ಲಿತ್ತು. ಅವರು ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಿದ ಸ್ಥಾನಬೆಲೆ ಪದ್ಧತಿ ಸೇರಿದಂತೆ ಅನೇಕ ಮಹತ್ವದ ಭೌತಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರು ಶೂನ್ಯಕ್ಕಾಗಿ ಒಂದು ಸಂಕೇತವನ್ನ ಬಳಸಿದ್ರು. ಅದು ಚಿಪ್ಪಿನ ಆಕಾರದಂತಿತ್ತು. ಮಾಯಾನ್ ಸಂಖ್ಯಾ ಪದ್ಧತಿ ಬಹುತೇಕ ಆಧಾರ 20ರ ಪದ್ಧತಿಯಾಗಿತ್ತು. ಹೌದು, ಅವರ ಹೆಗ್ಗುರುತು ಸಂಖ್ಯೆಗಳು 1, 20, 3600, 7200, 1,44,000 ಆಗಿತ್ತು. ಗಮನಿಸಿ, ಇಲ್ಲಿ 400 ಬಳಸುವ ಬದಲು ಅವರು 360 ಬಳಸ್ತಿದ್ದಾರೆ. ಇದು ಒಂದು ವಿಶೇಷ ಲಕ್ಷಣವಾಗಿದೆ. ಅವರು ಸರಳ ಸಂಕೇತಗಳನ್ನ ಬಳಸ್ತಿದ್ರು. 1ಕ್ಕಾಗಿ ಒಂದು ಚುಕ್ಕೆಯನ್ನ, 5ಕ್ಕಾಗಿ ಒಂದು ಗೆರೆಯನ್ನ, 0ಗಾಗಿ ಒಂದು ಚಿಪ್ಪಿನ ಸಂಕೇತವನ್ನ ಬಳಸ್ತಾ ಇದ್ರು. ಇವುಗಳನ್ನ ಬಳಸಿ ಅವರು 0ಯಿಂದ 19ರವರೆಗಿನ ಸಂಖ್ಯೆಗಳನ್ನ ಹೀಗೆ ರಚಿಸ್ತಿದ್ರು. ನೋಡ್ಬೋದು ನಾವು, 0ಗೆ ಒಂದು ಚಿಪ್ಪಿನ ಆಕಾರ, 1ಕ್ಕೆ ಒಂದು ಚುಕ್ಕೆ, 4 ಅಂದ್ರೆ 4 ಚುಕ್ಕೆಗಳು, 5ಕ್ಕೆ 5 ಚುಕ್ಕೆಗಳ ಬದಲು ಒಂದು ಗೆರೆಯನ್ನ, ಅದೇ ರೀತಿ 7 ಅಂದ್ರೆ ಒಂದು ಗೆರೆ ಮತ್ತು 2 ಚುಕ್ಕೆಗಳು, 10 ಅಂದ್ರೆ 2, 5 ಅಂತೇಳಿ ಅಂದ್ರೆ 2 ಗೆರೆಗಳು, 11 ಅಂದ್ರೆ 2 ಗೆರೆ ಮತ್ತು 1 ಚುಕ್ಕೆ. ಇಲ್ಲಿ ಒಂದು ಪ್ರಮುಖ ನಿಯಮ ಇದೆ. ಸಂಖ್ಯೆಗಳನ್ನ ತೋರಿಸಲು ಸಂಕೇತಗಳನ್ನ ಲಂಬವಾಗಿ ಜೋಡಿಸಲಾಗ್ತಾ ಇತ್ತು. ಅತ್ಯಂತ ಕೆಳಗಿನ ಸ್ಥಾನದಲ್ಲಿ 1ಗಳನ್ನ ಸೂಚಿಸ್ತಾ ಇದ್ರು. ಅದರ ಮೇಲಿನ ಸ್ಥಾನ ಅಂದ್ರೆ ಮಧ್ಯದ ಸ್ಥಾನದಲ್ಲಿ 20ರ ಗುಣಾಕಾರಗಳನ್ನ ಸೂಚಿಸ್ತಾ ಇದ್ರು. ಅದರ ಮೇಲಿನ ಸ್ಥಾನ ಅಂದ್ರೆ 360ರ ಗುಣಾಕಾರಗಳನ್ನ ಸೂಚಿಸ್ತಾ ಇದ್ರು. ಹೀಗಾಗಿ ಇಲ್ಲಿ ಕೂಡ ಸ್ಥಾನ ಬೆಲೆಯ ಕಲ್ಪನೆ ಇದೆ. ಆದ್ರೆ ಅದು ವಿಭಿನ್ನ ರೀತಿಯಲ್ಲಿ ಜೋಡಿಸಲಾಗ್ತಾ ಇತ್ತು. ಪ್ರತಿಯೊಂದು ಹಂತವೂ ಹೆಚ್ಚುತ್ತಿರುವ ಸ್ಥಾನ ಬೆಲೆಯನ್ನ ಪ್ರತಿನಿಧಿಸ್ತಾ ಇತ್ತು. ಈಗ ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಹೇಗೆ ನಾವು ಒಂದು ಸಂಖ್ಯೆಯನ್ನ ಬರಿಬಹುದು ಅಂತ ನೋಡೋಣ. ಅದಕ್ಕೆ ನಮಗೆ ಹೆಗ್ಗುರುತು ಸಂಖ್ಯೆಗಳು ಬೇಕು. ಈಗ 1660 ನಾವು ಮಾಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರೀಲಿಕ್ಕೆ ಪ್ರಯತ್ನಿಸೋಣ. ಇದರ ಮೊದಲ ಹಂತ ಬಂದು 1660 ನಾವು ಹೆಗ್ಗುರುತು ಸಂಖ್ಯೆಗಳನ್ನಾಗಿ ವಿಭಜಿಸಿಕೊಳ್ಬೇಕು. 1660 ಅಂದ್ರೆ 20ರಿಂದ ಪ್ರತಿನಿಧಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ದೊಡ್ಡ ಹೆಗ್ಗುರುತು ಸಂಖ್ಯೆ ಬೇಕು. 7200 ತುಂಬಾ ದೊಡ್ಡ ಹೆಗ್ಗುರುತು ಸಂಖ್ಯೆ ಆಗುತ್ತೆ. ಹಾಗಾಗಿ 360 ಬಳಸೋಣ. 360ರ ಗುಣಾಕಾರಗಳನ್ನ ನೋಡಿದಾಗ 4 × 360 ಅಂದ್ರೆ 1400 ನಮ್ಮ ಸಂಖ್ಯೆಗೆ ಹತ್ತಿರದಲ್ಲಿದೆ. 1660 - 1400 ಮಾಡಿದಾಗ 220 ಉಳಿದಿರುತ್ತೆ. ಮತ್ತೆ ನಾವು ಈ 220ನ್ನ ಹೆಗ್ಗುರುತು ಸಂಖ್ಯೆಯನ್ನಾಗಿ ಬರ್ಕೊಳ್ಬೇಕು. ಅಂದ್ರೆ 11 × 20 ಅಂತ ಬರ್ಕೊಳ್ಬಹುದು. ಈ ಆಧಾರ ಪದ್ಧತಿಯಲ್ಲಿ 360 ಮತ್ತು 20 ಹೆಗ್ಗುರುತು ಸಂಖ್ಯೆಗಳಾಗಿದೆ ಮತ್ತು 0, 1ಗಳಿದಾವೆ, ಅದನ್ನ ಕೂಡ ಬರ್ಕೊಳ್ಳೋಣ. ಈಗ ಸಂಕೇತಗಳನ್ನ ಬಳಸ್ಕೊಂಡು ಹೇಗೆ 1660ನ್ನ ಪ್ರತಿನಿಧಿಸಬಹುದು ಅಂತ ನೋಡೋಣ. ಇಲ್ಲಿ ಜೋಡಣೆ ಹೇಗಾಗುತ್ತೆ ಅಂದ್ರೆ, ಅತ್ಯಂತ ಮೇಲಿರುವ ಸ್ಥಾನದಲ್ಲಿ 360ರ ಗುಣಾಕಾರಗಳು ಬರುತ್ತೆ, ಮಧ್ಯದ ಸ್ಥಾನದಲ್ಲಿ 20ರ ಗುಣಾಕಾರಗಳು ಮತ್ತು ಕಡೆ ಸ್ಥಾನದಲ್ಲಿ ಅಂದ್ರೆ ಕೆಳಭಾಗದಲ್ಲಿ 1ರ ಗುಣಾಕಾರಗಳು ಬರುತ್ತೆ. ಇಲ್ಲಿ 4 360 ಇರೋದ್ರಿಂದ ನಾವು 4 ಚುಕ್ಕೆಗಳನ್ನ ತಗೊಳ್ಳೋಣ. 11 20ಗಳಿರೋದ್ರಿಂದ 11 ಅಂದ್ರೆ 10 + 1 ಅಂದ್ರೆ 2 ಗೆರೆ ಮತ್ತು 1 ಚುಕ್ಕೆ. 0, 1ಗಳಿರೋದ್ರಿಂದ ಇಲ್ಲಿ ಒಂದು ಚಿಪ್ಪಿನ ಆಕಾರವನ್ನ ತಗೊಳ್ಳೋಣ. ಹೀಗೆ ನಾವು ಈ ಸಂಖ್ಯೆಯನ್ನ ಮಾಯಾನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿದ್ವಿ. ಈಗ ಮತ್ತೊಂದು ನಾಗರಿಕತೆಯಾದ ಚೈನೀಸ್ ಸಂಖ್ಯಾ ಪದ್ಧತಿಯ ಕಡೆ ಸಾಗೋಣ. ಚೈನೀಸರು 2 ವಿಧವಾದ ಸಂಖ್ಯಾ ಪದ್ಧತಿಗಳನ್ನ ಬಳಸ್ತಾ ಇದ್ರು. ಪ್ರಮಾಣಗಳನ್ನ ದಾಖಲಿಸಲು ಒಂದು ಲಿಖಿತ ಪದ್ಧತಿ ಮತ್ತು ಲೆಕ್ಕಾಚಾರಗಳನ್ನ ಮಾಡಲು ರಾಡ್ ಆಧಾರಿತ ಪದ್ಧತಿ. ಇವುಗಳಲ್ಲಿ ರಾಡ್ ಆಧಾರಿತ ಪದ್ಧತಿಯ ಮೇಲೆ ಗಮನವನ್ನ ಹರಿಸೋಣ, ಯಾಕಂದ್ರೆ ಅವು ಹೆಚ್ಚು ಪರಿಣಾಮಕಾರಿಯಾಗಿದ್ದಾವೆ. ಈ ರಾಡ್ ಆಧಾರಿತ ಸಂಖ್ಯಾ ಪದ್ಧತಿಯಲ್ಲಿ ಬಳಸುವ ಸಂಖ್ಯೆಗಳನ್ನ ರಾಡ್ಗಳು ಅಂತ ಕರೀತಾರೆ. ಇಲ್ಲಿ ನಾವು ನೋಡ್ಬೋದು 2 ತರ ರಾಡ್ಗಳು ಕಂಡುಬರುತ್ತೆ ನಮ್ಗೆ, ಝಾಂಗ್ಸ್ ಮತ್ತು ಹೆಂಗ್ಸ್ ಅಂತ ಹೇಳಿ. 1ರಿಂದ 9ರವರೆಗಿನ ಸಂಖ್ಯೆಗಳ ಸಂಕೇತಗಳನ್ನ
ಈ ರಾಡ್ಗಳ ವಿನ್ಯಾಸದ ಮೂಲಕ ತೋರಿಸಲಾಗ್ತಾ ಇತ್ತು. ಝಾಂಗ್ಸ್ ಅಂದ್ರೆ ಒಂದುಗಳು, ನೂರುಗಳು ಇತ್ಯಾದಿಗಳಿಗಾಗಿ ಬಳಸಲಾಗ್ತಾ ಇತ್ತು. ಅಂದ್ರೆ 100ರ ಘಾತಗಳಿಗಾಗಿ ಬಳಸಲಾಗ್ತಾ ಇತ್ತು. ಇದನ್ನ ಲಂಬಾಕಾರದಲ್ಲಿ ನಾವು ನೋಡ್ಬೋದು. ಮತ್ತು ಹೆಂಗ್ಸ್ ಅಂದ್ರೆ 10ರ ಘಾತಗಳಿಗಾಗಿ ಬಳಸಲಾಗ್ತಾ ಇತ್ತು. ಹೆಂಗ್ಸ್ ಅಡ್ಡವಾಗಿರ್ತಿತ್ತು ಮತ್ತು 10ಗಳು, 1000 ಮತ್ತು ಲಕ್ಷಗಳನ್ನ ಪ್ರತಿನಿಧಿಸ್ತಾ ಇತ್ತು. ಇಲ್ಲಿ ನಾವು ನೋಡ್ಬೋದು 6, 7, 8, 9 ಅನ್ನುವ ಸಂಖ್ಯೆಯನ್ನ ಝಾಂಗ್ಸ್ ನಲ್ಲಿ ಮತ್ತು ಹೆಂಗ್ಸ್ ನಲ್ಲಿ ಹೇಗೆ ಪ್ರತಿನಿಧಿಸ್ತಾ ಇದ್ರು ಅಂತ ಹೇಳಿ. ಈಗ ಈ ಸಂಖ್ಯಾ ಪದ್ಧತಿಯನ್ನ ಬಳಸ್ಕೊಂಡು ನಾವು 2642 ಹೇಗೆ ಪ್ರತಿನಿಧಿಸೋದು ಅಂತ ನೋಡೋಣ. ನಮ್ಮ ಸ್ಥಾನ ಬೆಲೆಯ ಪ್ರಕಾರ ಇದನ್ನ ವಿಭಜಿಸ್ಕೊಳ್ಳೋಣ. 2 ಸಾವಿರಗಳಿದೆ, 6 ನೂರುಗಳು, 4 10ಗಳು ಮತ್ತು 2 ಒಂದಿದೆ. ಇಲ್ಲಿ ವಿಶೇಷ ಏನು ಅಂದ್ರೆ ನಾವು ಬಲಬದಿಯಿಂದ ಶುರು ಮಾಡ್ತೇವೆ ಮತ್ತು ಆಲ್ಟರ್ನೇಟಿವ್ ಆಗಿ ತಗೊಳ್ತೇವೆ. ಅಂದ್ರೆ ಝಾಂಗ್ಸ್ ಹೆಂಗ್ಸ್ ಈ ರೀತಿ ತಗೊಳ್ತೇವೆ. ಬಲಬದಿಯಲ್ಲಿ ಝಾಂಗ್ನ ಜಾಗದಲ್ಲಿ 2 ಇದೆ, ನಂತರ ಹೆಂಗ್ಸ್ನ ಜಾಗದಲ್ಲಿ 4, ಝಾಂಗ್ನ ಜಾಗದಲ್ಲಿ 6 ಮತ್ತು ಹೆಂಗ್ಸ್ನ ಜಾಗದಲ್ಲಿ 2 ಇದೆ. ಅಂದ್ರೆ ಸ್ಥಾನ ಬೆಲೆಯ ಪ್ರಕಾರ ಈ ರೀತಿ ಬರ್ಕೊಳ್ತೇವೆ. ಝಾನ್ ಅಂದ್ರೆ ಲಂಬ ರಾಡ್ಗಳು, ಆದ್ರಿಂದ 2ರ ಬದಲು 2 ಲಂಬ ರಾಡ್ಗಳನ್ನ ತಗೊಳ್ತೇವೆ. ಹೆಂಗ್ಸ್ ಅಂದ್ರೆ ಅಡ್ಡ ರಾಡ್ಗಳು, 4ರ ಬದಲು 4 ಅಡ್ಡ ರಾಡ್ಗಳನ್ನ ತಗೊಳ್ತೇವೆ. 6 ಝಾಂಗ್ ಆಗಿರೋದ್ರಿಂದ ಒಂದು ಅಡ್ಡ ರಾಡ್ ಮೇಲೆ ಇರುತ್ತೆ ಮತ್ತು ಒಂದು ಲಂಬ ರಾಡ್ ಇರುತ್ತೆ. ಅದಕ್ಕೆ ಹೆಂಗ್ಸ್ 2 ಆಗಿರೋದ್ರಿಂದ 2 ಅಡ್ಡ ರಾಡ್ಗಳು. ಹೀಗೆ ನಾವು ಚೈನೀಸ್ ಸಂಖ್ಯಾ ಪದ್ಧತಿಯಲ್ಲಿ ಒಂದು ಸಂಖ್ಯೆಯನ್ನ ಪ್ರತಿನಿಧಿಸಬಹುದು. ಶೂನ್ಯಕ್ಕಾಗಿ ಪ್ರತ್ಯೇಕ ಸಂಕೇತವನ್ನ ಬಳಸೋ ಬದಲು ಅವರು ಖಾಲಿ ಜಾಗವನ್ನ ಬಳಸ್ತಿದ್ರು. ಆ ಖಾಲಿ ಜಾಗವನ್ನ ಸುಲಭವಾಗಿ ಗುರುತಿಸಬಹುದಾಗಿತ್ತು. ಯಾಕೆ ಅಂದ್ರೆ ಅವರು ಸಂಕೇತಗಳನ್ನ ಒಂದೇ ರೀತಿಯಾಗಿ ವಿನ್ಯಾಸದಲ್ಲಿರುವಂತೆ ನೋಡ್ಕೊಳ್ತಿದ್ರು. ಹೀಗಾಗಿ ಇಂದು ನಾವು 2 ಸಂಖ್ಯಾ ಪದ್ಧತಿಗಳನ್ನ ತಿಳ್ಕೊಂಡ್ವಿ. ಮೊದಲನೇದು ಬಂದು ಮಾಯಾನ್ ಸಂಖ್ಯಾ ಪದ್ಧತಿ, ಆಧಾರ 20 ಮತ್ತು ಅದರ ವಿಶಿಷ್ಟ ಸಂಕೇತಗಳೊಂದಿಗೆ. ಎರಡನೇದು ಬಂದು ಚೈನೀಸ್ ಸಂಖ್ಯಾ ಪದ್ಧತಿ, ಆಧಾರ 10 ಮತ್ತು ರಾಡ್ ಆಧಾರಿತ ಸಂಖ್ಯಾ ಪದ್ಧತಿಯಲ್ಲಿ ಹೇಗೆ ಝಾಂಗ್ಸ್ ಮತ್ತು ಹೆಂಗ್ಸ್ಗಳನ್ನ ಬಳಸ್ಕೊಂಡು ವಿಭಿನ್ನ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನ ಪ್ರತಿನಿಧಿಸಿದ್ವಿ ಅಂತ ತಿಳಿದಿದ್ದೇವೆ. ಇದೆಲ್ಲದರ ಹಿಂದೆ ಶಕ್ತಿಯುತ ಪರಿಕಲ್ಪನೆ ಒಂದೇ, ಸ್ಥಾನ ಬೆಲೆ.